ಪೆಟ್ರೋಲ್ ಎಷ್ಟಕ್ಕೆ ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ, ಕರ್ನಾಟಕವನ್ನು ರಾಮರಾಜ್ಯ ಮಾಡ್ತೀವಿ ಅಂತೇಳಿ ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ಅಕ್ಷರಶಃ ಇವತ್ತು ರೈತಾಪಿ ವರ್ಗದವರು, ಬಡವರು ಮತ್ತು ಏನು ಮಧ್ಯಮ ವರ್ಗದವರ ಕಿವಿಗೆ ಹೂ ಇಡುವಂಥ ಕೆಲಸವನ್ನು ಇವತ್ತು ಮಾಡಿದೆ. ಕಳೆದ 10 ತಿಂಗಳಲ್ಲಿ 5 ರೂಪಾಯಿ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಮಧ್ಯಮ ವರ್ಗದವ್ರಿಗೆ, ಟ್ಯಾಕ್ಸಿ ಚಾಲಕರಿಗೆ ಮತ್ತು ಏನು ಲಾರಿ ಮಾಲೀಕರಿಗೆ ಇವತ್ತು ಕಿವಿಗೆ ಹೂಡುವಂಥ ಕೆಲಸವನ್ನು ಇವತ್ತು ಮಾಡಿದೆ. ಹಾಲಿನ ಬೆಲೆ 20 ತಿಂಗಳಲ್ಲಿ 9 ರೂಪಾಯಿ ಜಾಸ್ತಿ ಆಯಿತು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು. ಇವತ್ತು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಮೆಡಿಕಲ್ನಲ್ಲಿ ಯಾವುದೇ ಸವಲತ್ತುಗಳು ತಗೋಬೇಕಾದರೂ ಕೂಡ ದುಬಾರಿ ಶುಲ್ಕವನ್ನು ಕೊಡುವಂಥ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಮನೆ ಮುಂದೆ ವೆಹಿಕಲ್ ನಿಲ್ಲಿಸಿದ್ರೆ ಆ ವೆಹಿಕಲ್ಗೂ ಟ್ಯಾಕ್ಸು, ಕಸ ಇದ್ದರೆ ಕಸಕ್ಕೂ ಟ್ಯಾಕ್ಸು, ಗಾಳಿ ಒಂದು ಬಿಟ್ಟಿದ್ದಾರೆ ನೋಡ್ರಪ್ಪ, ಗಾಳಿಗೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇವರೇನು ರಾಜ್ಯ ಸರ್ಕಾರ ಏನಿದೆ ಅವತ್ತು ಸಾರ್ಥಕ ಆಯಿತು ಅಂತ ಇವತ್ತು ಜನ ಅವರ ಏನು ನಂಬಿ ಮತ ಹಾಕಿದ್ರು ಅವರು ನಿಜವಾಗ್ಲೂ ಭಾಳ ಖುಷಿ ಪಡ್ತಾರೆ. ಇವತ್ತು ಜನ ಓಡಾಡೋಕ್ಕೆ ಇವತ್ತು ಭಾಳ ಹೆದರ್ಕೊತಾ ಇದ್ದಾರೆ. ಎಲ್ಲಿ ಕೂತ್ಕೊಂಡ್ರೆ ಸಿಟ್ಟಿಂಗ್ ಟ್ಯಾಕ್ಸು, ಓಡಾಡಿದ್ರೆ ವಾಕಿಂಗ್ ಟ್ಯಾಕ್ಸು, ಇಲ್ಲ ಉಸಿರಾಡಿದ್ರೆ ಬ್ರೀತಿಂಗ್ ಟ್ಯಾಕ್ಸು ಏನಾರು ಹಾಕ್ಬಿಟ್ರೆ ರಾಜ್ಯ ಸರ್ಕಾರ ನೋಡಿ ಸಾರ್ಥಕ ಆಯಿತು. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ವಿಭಿನ್ನವಾಗಿ ನಮ್ಮನ್ನು ಕ್ಷಮಿಸ್ಬಿಡಿ ಮತದಾರರೇ ಅಂತೇಳಿ ಮತದಾರರಿಗೆ ಅಪೀಲ್ ಮಾಡೋದ್ರ ಮುಖಾಂತರ ಇವತ್ತು ನಾವು ಚಾಕ್ಲೇಟು ಮತ್ತು ದಾಸವಾಳದ ಹೂವನ್ನು, ಯಾಕೆಂದರೆ ಕಿವಿಗೆ ದಾಸವಾಳದ ಹೂವು ಮುಡಿಸಿದೆ ಇವತ್ತು ಅಕ್ಷರಶಃ ಮತದಾರರ ಕಿವಿಗೆ, ಕನ್ನಡಿಗರ ಕಿವಿಗೆ, ತಮಿಳ್ನಾಡಿಗೆ ನೀರು ಬಿಟ್ಟು ಕನ್ನಡಿಗರ ಕಿವಿಗೆ ಬಿಡ್ತು, ಆ ಕಡೆ ತೆಲಂಗಾಣಕ್ಕೆ ನೀರು ಹರಿಸಿ ಆ ಕಡೆ ಭಾಗದ ರೈತರ ಕಿವಿಗೆ ಬಿಡ್ತು. ಎಲ್ಲವೂ ದುಬಾರಿ ಸರ್ಕಾರ, ಬೆಲೆ ಏರಿಕೆ ಬಾದ್ಶಾ ಸಿದ್ದರಾಮಯ್ಯನವರು ಈ ಕೂಡಲೇ ಈ ನಿರ್ಣಯವನ್ನು ಕೈಬಿಟ್ಟು ಜನರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಆಗ್ರಹ ಮಾಡ್ತೀನಿ. ಯಾಕಣ್ಣ ನಾನು ತಗೋತೀನಿ ಅವ್ರದ್ದು ಬಂದು ಮದುವೆ ಹಾಕ್ತೀನಿ ಅಂತ ತೆಗೀರಿ ಹಿಂಗೆ ಈ ಕಡೆಗೆ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ.
ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.